ಹಿಂದೆ ಎಸ್ಐಟಿಗೆ ಶರಣಾಗಲಿರುವ ಪ್ರಜ್ವಲ್, ದುಬೈನಿಂದ ಬೆಂಗಳೂರಿಗೆ ಬರಲಿರೋ ರೇವಣ್ಣ ಪುತ್ರ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳ ಠಿಕಾಣಿ. ಮಹಿಳೆ ಕಿಡ್ನಾಪ್ ಕೇಸಲ್ಲಿ ರೇವಣ್ಣಗೆ ಸಾಲು ಸಾಲು ಪ್ರಶ್ನೆ, ಸತತ 2 ಗಂಟೆಗಳಿಂದ ವಿಚಾರಣೆ ನಡೆಸುತ್ತಿರುವ ಎಸ್ಐಟಿ. ಇಬ್ಬರು ಎಸ್ಪಿ ನೇತೃತ್ವದಲ್ಲಿ ಗ್ರಿಲ್. ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದ್ದೆ. ಸಾಂತ್ವನ ಕೇಂದ್ರದಲ್ಲಿ ಸಂತ್ರಸ್ತೆಯಿಂದ ಕ್ಷಣಕ್ಕೊಂದು ಹೇಳಿಕೆ, ಗೊಂದಲಕ್ಕೆ ಸಿಲುಕಿದ ಅಧಿಕಾರಿಗಳು. ಪ್ರಜ್ವಲ್ ಬಂಧನಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀವಿ, ಕರ್ಕೊಂಡು ಬಂದ ಮೇಲೆ ಕಾನೂನು ಪ್ರಕಾರ ಕ್ರಮ. ಬೆಳಗಾವಿಯಲ್ಲಿ ಸಿಎಂ ಸ್ಪಷ್ಟನೆ. ಎಲ್ಲ ಗೊತ್ತಿದ್ದು ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟರು, ಅತ್ಯಾಚಾರಿಗೆ ಬಿಜೆಪಿಯವರೇ ರಕ್ಷಣೆ ಕೊಡ್ತಾ ಇದ್ದಾರೆ. ಮೋದಿ ವಿರುದ್ಧ ಸುರ್ಜೇವಾಲಾ ವಾಗ್ದಾಳಿ. ಪ್ರಜ್ವಲ್ ರೇವಣ್ಣ ಸೈಕೋ ಇದ್ದಾನೆ, ಪಾತಾಳದಲ್ಲಿ ಅಡಗಿದ್ರು ಅವನನ್ನು ಹಿಡಿತರ್ತೀವಿ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ. ಪ್ರಜ್ವಲ್ ಕೇಸ್ ಬಗ್ಗೆ ಎಚ್ಡಿಕೆ ಅಮಿತ್ ಶಾ ಚರ್ಚೆ, ಮೈತ್ರಿ ಪಕ್ಷವಾಗಿ ನಿಮ್ಮ ಜೊತೆಗಿರ್ತೀವಿ ಅಂತ ಭರವಸೆ, ಸೂಕ್ತ ಕ್ರಮ ಕೈಗೊಳ್ತೀವಿ ಎಂದರು ಎಚ್ಡಿಕೆ. ಹುಬ್ಬಳ್ಳಿಯಲ್ಲಿ ಟಿವಿ9 ಎಜುಕೇಷನ್ ಸಮಿಟ್, 2 ದಿನಗಳ ಎಕ್ಸ್ಪೋಗೆ ಇಂದು ತೆರೆ, ಕೊನೆಯ ದಿನವೂ ವಿದ್ಯಾರ್ಥಿಗಳಲ್ಲಿ ಭಾರೀ ಉತ್ಸಾಹ.